ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಹುಲ್ ಗಾಂಧಿ ಸದನದಲ್ಲಿ ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಬಾಯಿ ಮುಚ್ಚಿಸೋದಕ್ಕೆ ಸರ್ಕಾರ, ಮೋದಿ ಸರ್ಕಾರ ಫೈನಲ್ ಆಗಿ ನಾಕೌಟ್ ಪಂಚ್ ಕೊಡುವಂತಹ ಹಂತಕ್ಕೆ ಅಥವಾ ಆ ಲೆವೆಲ್ಗೆ ಯೋಚನೆ ಮಾಡ್ತಿದೆ. ಏನು ಅಂದ್ರೆ ರಾಹುಲ್ ಗಾಂಧಿಯನ್ನ MP ಸ್ಥಾನದಿಂದಲೇ ಕಿತ್ತು ಬಿಸಾಕ್ಬಿಡ್ಬೇಕು ಮತ್ತು ಇನ್ನು ಯಾವತ್ತೂ ಸಹ ಚುನಾವಣೆಗಳಿಗೆ ನಿಲ್ಲಬಾರದು ಹಾಗೆ ಮಾಡಬೇಕು. ಅಂಥದ್ದೊಂದು ಮೋಷನ್ ಅನ್ನ, ಅಂಥದ್ದೊಂದು ಸಬ್ಸ್ಟೆನ್ಸಿವ್ ಮೋಷನ್ ಅನ್ನುವಂತಹ ಒಂದು ಮೋಷನ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ತರೋದಕ್ಕೆ ಹೊರಟಿದ್ದಾರೆ. ಅದರ ಜೊತೆಗೆ ಪ್ರಿವಿಲೇಜ್ ಮೋಷನ್ ಸಹ ತೆಗೆದುಕೊಂಡು ಬರ್ತಿದ್ದಾರೆ. ಆ ಮೂಲಕ ಚೀಮಾರಿ ಹಾಕುವಂತಹ, ರಾಹುಲ್ ಗಾಂಧಿಗೆ ಚೀಮಾರಿ ಹಾಕುವಂತಹ, ಸದನದಿಂದ ಅಮಾನತು ಮಾಡುವಂತಹ ಅಥವಾ MP ಸ್ಥಾನದಿಂದಲೇ ವಜಾ ಮಾಡುವಂತಹ ಪ್ರಕ್ರಿಯೆಗೂ ಸಹ ಚಾಲನೆ ಕೊಡಬೇಕು ಅಂತ ಮೋದಿ ಅಂಡ್ ಟೀಮ್ ತನ್ನ ನೀಚತನವನ್ನು ಪ್ರದರ್ಶಿಸ್ತಾ ಇದೆ. ಆಪೋಸಿಷನ್ ಲೀಡರ್ಸು ಬಾಯಿ ಮುಚ್ಕೊಂಡು ಬಂದು ಸುಮ್ಮನೆ ಕೂತಿದ್ದು ಎದ್ದು ಹೋಗ್ಬೇಕು. ಪ್ರಶ್ನೆ ಕೇಳಿದ್ರೆ, ಸರ್ಕಾರವನ್ನ ಪ್ರಶ್ನೆ ಕೇಳಿದ್ರೆ ನಾವು ತಡೆಯಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಈ ಕ್ರಿಯೆಗಳ ಮೂಲಕ. ಸೊ ಏನೇನು ಕುತಂತ್ರ ನಡೆಸ್ತಾ ಇದೆ, ಏನು ಅದು ನೀಚಾತಿ ನೀಚ ತಂತ್ರ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಿಮಗೆ ಗೊತ್ತಿದ್ರೆ ರಾಹುಲ್ ಗಾಂಧಿ ಸದನದಲ್ಲಿ ಎಪ್ಸ್ಟೀನ್ ಫೈಲ್ಸ್ ಒಂದು ಕಡೆ, ಭಾರತ ಅಮೆರಿಕದ ನಡುವೆ ಆಗಿರುವಂತಹ ಟ್ರೇಡ್ ಡೀಲ್ ಒಂದು ಕಡೆ, ಇನ್ನೊಂದು ಕಡೆ ನರವಣೆ ಅವರು, ಮಾಜಿ ಸೇನಾಧ್ಯಕ್ಷರು, ಅವರು ಬರೆದಿರುವ ಪುಸ್ತಕದಲ್ಲಿ ಇರುವಂತಹ ವಿಚಾರಗಳ ಬಗ್ಗೆ ಸರ್ಕಾರವನ್ನ ಹಿಗ್ಗಮಗ ಜಾಡಿಸ್ತಾ ಇದ್ದಾರೆ. ಎಷ್ಟು ಪ್ರಯತ್ನ ಪಟ್ಟರು ಅವ್ರು ಬಾಯಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸ್ಪೀಕರ್ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಕೊನೆಗೆ ಸ್ಪೀಕರ್ ವಿರುದ್ಧನೇ ಒಂದು ಮಂಡನೆಯನ್ನ ಮಾಡಿದ್ದಾರೆ ಈಗ ವಿಪಕ್ಷಗಳು. ಅವರ ವಿರುದ್ಧನೇ ಮಂಡನೆ ಮಾಡಿದ ತಕ್ಷಣ, ನೋ ಕಾನ್ಫಿಡೆನ್ಸ್ ಮೋಷನ್ ತಂದ ತಕ್ಷಣನೇ ಅವರು ಬರ್ತಾ ಇಲ್ಲ ಸದನಕ್ಕೆ. ಇದಕ್ಕಿಂತ ಮೊದಲು ನರೇಂದ್ರ ಮೋದಿ ಅವರು ಬರೋದಕ್ಕೆ ನಿಲ್ಲಿಸ್ಬಿಟ್ರು. ಸದನಕ್ಕೆ ಬರ್ತಾ ಇಲ್ಲ ನರೇಂದ್ರ ಮೋದಿ. ಕೇಳಿದ್ರೆ ನನ್ನ ಮೇಲೆ ದಾಳಿ ಆಗುತ್ತೆ ಅನ್ನುವ ರೀತಿಯಲ್ಲಿ ಅವ್ರ ವರ್ತನೆ. ಅವರು ಸ್ವತಃ ಅದನ್ನು ಹೇಳಿಲ್ಲ, ಬಟ್ ಸ್ಪೀಕರ್ ಮೂಲಕ ಹೇಳಿಸಿದ್ರು. ಸದನಕ್ಕೆ ಬಂದ್ರೆ ಮೋದಿ ಅವರ ಮೇಲೆ ದಾಳಿ ಆಗೋ ಸಾಧ್ಯತೆ ಇದೆ, ಕಾಂಗ್ರೆಸ್ನ ಮಹಿಳಾ ಎಂಪಿಗಳು ದಾಳಿ ಮಾಡೋ ಸಾಧ್ಯತೆ ಇದೆ, ಕಾಂಗ್ರೆಸ್ಸಿಗರು ದಾಳಿ ಮಾಡೋ ಸಾಧ್ಯತೆ ಇದೆ, ಕಾಂಗ್ರೆಸ್ಸಿನ ಮಹಿಳಾ ಎಂಪಿಗಳು ಕಚ್ಚಿ ಬಿಡ್ತಾರಂತೆ. ಹಾಗಾಗಿ ನಾನೇ ಮೋದಿ ಅವರಿಗೆ ಸದನಕ್ಕೆ ಬರಬೇಡಿ ಅಂತ ಹೇಳಿದ್ದೆ ಅಂತ ಹೇಳಿ ರಾಷ್ಟ್ರಪತಿಗಳ ಮೇಲಿನ ಭಾಷಣವನ್ನು ಸಹ ರದ್ದು ಮಾಡಿಸ್ಬಿಟ್ರು ಮೋದಿದು. ಹಾಗಾದ್ರೆ ರಾಹುಲ್ ಗಾಂಧಿಯ ಬಾಯಿ ಮುಚ್ಚಿಸೋದು ಹೇಗೆ? ಹುಡುಕಿದ್ರು. ಎರಡು ವಿಚಾರಗಳನ್ನ ತಗೊಂಡ್ಬಂದಿದ್ದಾರೆ. ಒಂದು ಸಬ್ಸ್ಟೆನ್ಸಿವ್ ಮೋಷನ್, ಇನ್ನೊಂದು ಪ್ರಿವಿಲೇಜ್ ಮೋಷನ್. ಎರಡನ್ನೂ ಸಹ ಒಟ್ಟಿಗೆ ತಂದಿಲ್ಲ. ಮೊದಲಿಗೆ ಈಗ ಸಬ್ಸ್ಟೆನ್ಸಿವ್ ಮೋಷನ್ ಅನ್ನ ನಿಶಿಕಾಂತ್ ದೂಬೆ ಕೋಮುವಾದಿ MP, ಸದನದ ಒಳಗೇನೆ ಮುಸ್ಲಿಂ ಎಂಪಿಯನ್ನ BSPಯ ಮುಸ್ಲಿಂ ಎಂಪಿಯನ್ನ ಉಗ್ರವಾದಿ ಅಂತ ಕರೆದಂತಹ ನೀಚ ಮನಸ್ಥಿತಿಯ ನಿಶಿಕಾಂತ್ ದೂಬೆ ಮೂಲಕ ಈ ಸಬ್ಸ್ಟೆನ್ಸಿವ್ ಮೋಷನ್ ಅನ್ನ ತಂದಿದ್ದಾರೆ, ಸಬ್ಮಿಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಇಡೀ ದೇಶವನ್ನ ಗುಮ್ರಾಹ್ ಮಾಡ್ತಿದ್ದಾರೆ ಅಂತ ಒಂದು ಪದವನ್ನ ಹಿಂದಿಯಲ್ಲಿ ಬಳಸ್ತಾ ಇದ್ದಾರೆ. ದಿಕ್ಕು ತಪ್ಪಿಸ್ತಿದ್ದಾರೆ, ಹಾದಿ ತಪ್ಪಿಸ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ. ಬಟ್ ರಾಹುಲ್ ಗಾಂಧಿ ನಾನು ಅದನ್ನು ಅಥೆಂಟಿಕೇಟ್ ಮಾಡ್ತೀನಿ ಬನ್ರಿ, ಎಲ್ಲಿ ಸೈನ್ ಹಾಕ್ತೀನಿ ಅಂದ್ರೆ ಸ್ಪೀಕರ್ ಒಪ್ತಾ ಇಲ್ಲ. ಸ್ಪೀಕರ್ಗೆ ಧೈರ್ಯ ಸಾಲ್ತಿಲ್ಲ. ಹೇಳೋದನ್ನೇ ಹೇಳ್ಬಿಟ್ರು. ಯಾರು? ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳ್ಬಿಟ್ರು, ರಾಹುಲ್ ಗಾಂಧಿ ಸುಳ್ಳು ಹೇಳ್ತಿದ್ದಾರೆ, ಅದು ನಿಜನೇ ಆಗಿದ್ರೆ ಅಥೆಂಟಿಕೇಟ್ ಮಾಡಕ್ ಹೇಳಿ ಅಂತ. ರಾಹುಲ್ ಗಾಂಧಿ ರೆಡಿ ಆದ್ರು, ಎಸ್ ಐ ವಿಲ್ ಅಥೆಂಟಿಕೇಟ್ ಇಟ್, ತಗೊಂಬನ್ನಿ ನಾನು ಸೈನ್ ಹಾಕ್ತೀನಿ ಅಂತ. ಸ್ಪೀಕರ್ಗೆ ಆವಾಗ ಇದಾಗೋಯ್ತು, ಒಪ್ಕೊಂಡ್ಬಿಟ್ರೆ ಅವ್ರು ಅಥೆಂಟಿಕೇಟ್ ಮಾಡ್ಬಿಟ್ರೆ ಅವ್ರ ಮಾತೆಲ್ಲ ಕೇಳಬೇಕಾಗುತ್ತೆ. ಇನ್ನೂ ಸಾಕಷ್ಟು ವಿಚಾರಗಳು ಇಡೀ ದೇಶದ ಜನತೆಗೆ ಗೊತ್ತಾಗತ್ತೆ ಅಂತ. ಕಿರಣ್ ರಿಜಿಜು ಸಹ ನಾನು ಎಡವಟ್ಟು ಮಾಡ್ಕೊಂಬಿಟ್ಟೆ ಅಂತ ಒದ್ದಾಡಿ ಏನ್ ಮಾಡೋದು ಈಗ ಅಂತ ನೋಡ್ತಿರ್ಬೇಕಾದ್ರೆ ಸ್ಪೀಕರ್ ಅವ್ರ ನೆರವಿಗೆ ಬಂದ್ರು. ಸ್ಪೀಕರ್ ಇಲ್ಲ ನಾನು ಹೇಳಲಿಲ್ಲ ಅಥೆಂಟಿಕೇಟ್ ಮಾಡಿ ಅಂತ ಹೇಳಿ. ನಿಮ್ಗೆ ನೀವೇನೋ ಮಾತಾಡೋದಿದ್ದು, ನಿಮ್ ಟೈಮ್ ಮುಗಿಸಿ ಮಾತನ್ನ ಇಷ್ಟು ಮಾತ್ರ ಹೇಳಿ ತಪ್ಪಿಸ್ಕೊಂಡ್ರು. ಅಥೆಂಟಿಕೇಶನ್ಗೆ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಬಟ್ ರಾಹುಲ್ ಗಾಂಧಿ ಪಟ್ಟು ಹಿಡಿದ್ರು ಅಥೆಂಟಿಕೇಟ್ ಮಾಡಿಸಿ ಅಂತ. ಸ್ಪೀಕರ್ ಆಗ್ಲೂ ಸಹ ಕಿರಣ್ ರಿಜಿಜು ನಾಲಾಯಕ್ ಮಂತ್ರಿ ಅನ್ನೋ ತರ ಮಾತಾಡ್ಬಿಟ್ರು ಸ್ಪೀಕರ್. ಕಿರಣ್ ರಿಜಿಜು ಹೇಳಿದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಾನು ಚೇರಲ್ಲಿ ಕೂತಿರೋದು, ಎಲ್ಲಿ ಕೇಳೋದಲ್ಲ, ಇಲ್ಲ ನೀವು ಬಿಡಿ ಅಂತ ಅಲ್ಲಿಗೆ ಮುಗಿಸೋ ಪ್ರಯತ್ನ ಮಾಡಿದ್ರು. ಈ ರೀತಿಯಾಗಿ ಮಾಡ್ಕೊಳ್ತಾ ಬರ್ತಿದ್ದಾರೆ ಹೊರತು
ಅವರಿಗೆ ರಾಹುಲ್ ಗಾಂಧಿ ಕೇಳುವಂತಹ ಒಂದು ಪ್ರಶ್ನೆಗೂ ಸಹ ಯಾರು ಉತ್ತರ ಕೊಡೋದಕ್ಕೆ ಆಗ್ತಿಲ್ಲ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಿರಬಹುದು, ಗೃಹ ಸಚಿವ ಅಮಿತ್ ಶಾ ಆಗಿರಬಹುದು, ಪ್ರಧಾನಿ ನರೇಂದ್ರ ಮೋದಿ ಅಂತೂ ಸದನಕ್ಕೆ ಬರ್ತಾನೆ ಇಲ್ಲ, ಪಲಾಯನವಾದದಲ್ಲಿದ್ದಾರೆ. ಇನ್ನು ಬೇರೆ ಯಾವುದೇ ಮಂತ್ರಿ, ನಿರ್ಮಲಾ ಸೀತಾರಾಮನ್ ಆಗಿರಬಹುದು, ನಿರ್ಮಲಾ ಸೀತಾರಾಮನ್ ತಮ್ಮ ಶತಮಾನಗಳ ತಮ್ಮ ಸಮುದಾಯದ ಕೊಂಕು, ಏನೇ ಮಾತಾಡಿದ್ರು ಸಹ ಒಂದು ರೀತಿಯಾಗಿ ಕೊಂಕು ನಗು, ಅಷ್ಟೇ ಉತ್ತರ, ನೋ ಅದರ್ ವರ್ಡ್ಸ್. ಅಂದ್ರೆ ನಾನು ಯಾವುದೋ ಒಂದು ಸಮುದಾಯದಿಂದ ಬರ್ತೀನಿ, ನನ್ನನ್ನು ಯಾರು ಪ್ರಶ್ನೆ ಮಾಡಬಾರ್ದು, ಶತಮಾನಗಳಿಂದ ನಾವೇ ಈ ದೇಶದಲ್ಲಿ ಎಲ್ಲವನ್ನು ಡಿಸೈಡ್ ಮಾಡ್ತಿರೋದು, ನನ್ನನ್ನೇನ್ ನೀನ್ ಪ್ರಶ್ನೆ ಮಾಡೋದು ಅನ್ನೋ ರೀತಿಯಲ್ಲಿ ಆ ಕೊಂಕು ನಗು. ಪ್ರಜಾಪ್ರಭುತ್ವದಲ್ಲಿ ಇದೀವಿ ಅನ್ನೋ ಸ್ವಲ್ಪ ಕೂಡ ಜ್ಞಾನ ಆ ಮಹಾತಾಯಿಗಿಲ್ಲ. ತನ್ನಲ್ಲಿರುವಂತಹ ಆ ಜಾತಿ ಮದದಲ್ಲೇ ಅಂತ ಕೇಳಿಸ್ಬಿಡೋದು. ನೀವು ಕೇಳೋದಕ್ಕೆ, ನಾನು ನಮ್ಮ ಸಮುದಾಯ ಶತಮಾನಗಳಿಂದ ನಾವೇ ಎಲ್ಲ ಅನ್ನುವ ರೀತಿಯಲ್ಲಿ ನಾವು ಉತ್ತರಿಸೋ ಅವಶ್ಯಕತೆನೇ ಇಲ್ಲ, ನಾವು ಮಾಡಿದ್ದೆ ಸರಿ ಅಂತ. ಸೊ ಈಗ ಈ ಸಬ್ಸ್ಟೆನ್ಸಿವ್ ಮೋಷನ್ ಅನ್ನ ತಗೊಂಡು ಬಂದಿದ್ದಾರೆ. ಆ ಮೂಲಕ ರಾಹುಲ್ ಗಾಂಧಿಯನ್ನ MP ಸ್ಥಾನದಿಂದ ತೆಗೆದು ಬಿಡಬಹುದು ಅಂತ. ಜೊತೆಗೆ ಮುಂದೆ ಯಾವತ್ತೂ ಸಹ ಚುನಾವಣೆಗಳಿಗೆ ನಿಲ್ಲದಂತೆ ನಿರ್ಬಂಧವನ್ನು ಸಹ ಹೇರಬಹುದು. ಅದಕ್ಕೂ ಸಹ ಅವಕಾಶ ಇದೆ ಇದರಲ್ಲಿ ಸಬ್ಸ್ಟೆನ್ಷಿಯಲ್ ಮೋಷನ್ ಅಲ್ಲಿ. ಆ ಎರಡು ಅಂಶಗಳಿಗೆ ಈಗ ಅವಕಾಶ ಇದೆ, ಅದನ್ನ ತಂದಿಟ್ಟಿದ್ದಾರೆ. ಅದು ಸಾಲದು ಅಂತ ಮುಂದಿನ ದಿನಗಳಲ್ಲಿ ಸ್ವತಃ ಕಿರಣ್ ರಿಜಿಜು ಹೇಳ್ತಿದ್ದಾರೆ, ಸಂಸದೀಯ ವ್ಯವಹಾರಗಳ ಸಚಿವ ಮತ್ತು ಕಾನೂನು ಸಚಿವ, ಅವ್ರ ವಿರುದ್ಧ ಪ್ರಿವಿಲೇಜ್ ಮೋಷನ್ ತಗೊಂಡು ಬರ್ತೀವಿ ಅಂತ. ಯಾವ ವಿಚಾರಕ್ಕೆ? ಹರ್ದೀಪ್ ಸಿಂಗ್ ಪುರಿ ಅನ್ನುವಂತಹ ಮೋದಿ ಸರ್ಕಾರದಲ್ಲಿ ಸಚಿವರಾಗಿರುವಂತಹವರು ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು, ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಮಾಡಿಸಿದ ಆರೋಪ ಇರುವಂತಹ ಅಸಹ್ಯ ಗಬ್ಬೆದ್ದೋಗಿದೆಯಲ್ಲ ಇಡೀ ದೇಶದಲ್ಲಿ. ಎಪ್ಸ್ಟೀನ್ ಫೈಲ್ಸ್ ಇಡೀ ಜಗತ್ತಲ್ಲಿ ಗಬ್ಬೆದ್ದೋಗಿದೆಯಲ್ಲ. ಆ ಜೆಫ್ರಿ ಎಪ್ಸ್ಟೀನ್ ವಿಚಾರವಾಗಿ ಹರ್ದೀಪ್ ಸಿಂಗ್ ಪುರಿಯನ್ನ ಮೆನ್ಷನ್ ಮಾಡಿದ್ದಕ್ಕೆ. ಆದ್ರೆ ಹರ್ದೀಪ್ ಸಿಂಗ್ ಪುರಿ ಸ್ವತಃ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ, ಹೌದು ನಾನು 3-4 ಬಾರಿ ಅವರನ್ನ ಅಫಿಷಿಯಲ್ ವರ್ಕ್ಗೆ ಭೇಟಿ ಮಾಡಿದ್ದೀನಿ. ಯಾರನ್ನ? ಜೆಫ್ರಿ ಎಪ್ಸ್ಟೀನ್ ಅನ್ನ. ಮಿಸ್ಟರ್ ಜೆಫ್ರಿ ಎಪ್ಸ್ಟೀನ್ ಅಂತೆ ಹರ್ದೀಪ್ ಸಿಂಗ್ ಪುರಿ ಕರೆಯೋದು. ಭೇಟಿ ಮಾಡಿದ್ದೀನಿ, ಅದರಲ್ಲಿ ಏನಿದೆ? ಅಲ್ಲ, ಅದಕ್ಕಿಂತ ಮೊದಲು ಅವರಿಗೆ ಶಿಕ್ಷೆ ಆಗಿತ್ತಲ್ಲ ಹೆಣ್ಣುಮಕ್ಕಳು ವಿಚಾರದಲ್ಲಿ, ಅಪ್ರಾಪ್ತ ಹೆಣ್ಣುಮಕ್ಕಳ ವಿಚಾರದಲ್ಲಿ. ಅಂದ್ರೆ ಅದು ಸಣ್ಣ ವಿಚಾರ, ಅದು ಶಿಕ್ಷೆ ಆಗಬಿಟ್ಟಿತ್ತು. ಇಷ್ಟೆಲ್ಲ ಆವಾಗ ಹೊರಗಡೆ ಬಂದಿರಲಿಲ್ಲ, ಬಟ್ ಒಂದು ಕೇಸಲ್ಲಿ ಆಗಿತ್ತು, ಓಕೆ ಅನ್ನುವ ರೀತಿಯಲ್ಲಿ ಹರ್ದೀಪ್ ಸಿಂಗ್ ಪುರಿ ತಮ್ಮ ಮಾತುಗಳನ್ನ ಚಲಿಸ್ತಿದ್ದಾರೆ. ಸೊ ಈ ರೀತಿಯಾಗಿ ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್ ಬಾಯನ್ನ ಮುಚ್ಚಿಸ್ಬೇಕು ಅಂತ. ಸೊ ನೀವಾಗ ಯೋಚನೆ ಮಾಡಿ, ಅಪೋಸಿಷನ್ ಲೀಡರ್ ಅಫಿಷಿಯಲ್ ಆಗಿ LOP ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ನಮ್ಮ ಸಂವಿಧಾನದ ಪ್ರಕಾರ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ, ಶಾಡೋ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ. ಎಲ್ಲ ಪವರ್ಸ್ ಇರುತ್ತೆ ಲೀಡರ್ ಆಫ್ ಅಪೋಸಿಷನ್ಗೆ. ಅಂಥ ವ್ಯಕ್ತಿಯ ಬಾಯಿ ಮುಚ್ಚೋದಕ್ಕೆ ಇವರು ಇಷ್ಟೆಲ್ಲ ಕುತಂತ್ರಗಳನ್ನ ನೀಚತನಕ್ಕೆ ಹೋಗಿ ಮಾಡ್ತಾರೆ ಅಂದ್ರೆ, ಸಣ್ಣ ಪುಟ್ಟ ವ್ಯಕ್ತಿಗಳು ಯಾರಾದ್ರೂ ಈ ಸರ್ಕಾರದ ವಿರುದ್ಧ ನಡ್ಕೊಂಡ್ರೆ ಏನಾಗಬಹುದು ಅಂತ. ನಿನ್ನೆ ತಾನೇ ಗುಜರಾತ್ ಅಲ್ಲಿ ಒಂದು ತೀರ್ಪು ಅಂತಲ್ಲ, ರವಿ ನಾಯರ್ ಯಾರದು ಪತ್ರಕರ್ತ, ಆತನಿಗೆ 1 ವರ್ಷ ಜೈಲು ಶಿಕ್ಷೆ. ಯಾಕೆ? ಅದಾನಿಯ ಅವ್ಯವಹಾರಗಳ ಬಗ್ಗೆ ವರದಿ ಮಾಡಿದ್ದಕ್ಕೆ 1 ವರ್ಷ ಜೈಲು ಶಿಕ್ಷೆ ಅಂತೆ, 5,000 ರೂಪಾಯಿ ದಂಡ ಅಂತೆ. ಯೋಚನೆ ಮಾಡಿ, ಇನ್ನು ಸಣ್ಣ ಪುಟ್ಟ ಜನರ ಪರಿಸ್ಥಿತಿ ಏನಾಗಬಹುದು. ಅಂದ್ರೆ ಇವರನ್ನು ಯಾರು ಪ್ರಶ್ನೆ ಮಾಡಬಾರದು. ಇವರು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಬಂದ್ರು ಪ್ರಶ್ನೆ ಮಾಡಬಾರ್ದು, ಟ್ರೇಡ್ ಡೀಲ್ ಹೆಸರಿನಲ್ಲಿ ಭಾರತವನ್ನ ಕತ್ತು ಹಿಸುಕಿದ್ರು ಪ್ರಶ್ನೆ ಮಾಡಬಾರ್ದು, ರಕ್ಷಣಾ ಸಚಿವಾಲಯ ಅಥವಾ ಪ್ರಧಾನಮಂತ್ರಿಗಳಿಗೆ ಖುದ್ದು ಆರೋಪಗಳು ಬರ್ತವೆ, ಚೈನಾ ಮತ್ತು ಭಾರತದ ನಡುವಿನ ಸಂಘರ್ಷದ ಸಮಯದಲ್ಲಿ ಸೇನೆಗೆ ಸರಿಯಾದಂತಹ ಮಾರ್ಗದರ್ಶನ ಕೊಡೋದಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ ಅಂತ ಅದನ್ನ ಸ್ವತಃ ಮಾಜಿ ಸೇನಾಧ್ಯಕ್ಷರೇ ತಮ್ಮ ಪುಸ್ತಕದ ಮೂಲಕ ಆರೋಪ ಮಾಡ್ತಾರೆ. ಅದನ್ನು ಪ್ರಶ್ನೆ ಮಾಡಬಾರ್ದು, ಏನನ್ನು ಮಾಡಬಾರ್ದು. ಎಲ್ರು ಜೈ ಮೋದಿ ಅನ್ಕೊಂಡಿರ್ಬೇಕು, BJP ಜಿಂದಾಬಾದ್ ಅನ್ಕೊಂಡಿರ್ಬೇಕು. ಮಾತಾಡಿದ್ರೆ ಈ ರೀತಿಯಾದಂತಹ ಸಬ್ಸ್ಟೆನ್ಸಿವ್ ಮೋಷನ್ ಅಂತೆ, ಪ್ರಿವಿಲೇಜ್ ಮೋಷನ್ ಅಂತೆ, ಎಲ್ಲ ಮೋಷನ್ಗಳನ್ನು ಜಾರಿ ಮಾಡಿಬಿಡ್ತೀವಿ, ನಿಮ್ಮನ್ನ ಸಂಸದರಿಂದಲೇ ಕಿತ್ತು ಬಿಸಾಕ್ಬಿಡ್ತೀವಿ, ಪ್ಲಸ್ ನೀವು ಯಾವತ್ತು ಚುನಾವಣೆಗೆ ನಿಲ್ಲಬಾರ್ದು ಅಂತಹ ಪರಿಸ್ಥಿತಿ ತಂದಿಟ್ಟು ಬಿಡ್ತೀವಿ ನಾವು ಅಂತ ಹೆದರಿಸೋದು, ಬೆದರಿಸೋದು, ಆ ಒಂದು ಚಾಲನೆಯನ್ನು ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಆ ಮೋಷನ್ಗಳಿಗೆ ಚಾಲನೆಯನ್ನು ಕೊಟ್ಬಿಟ್ಟಿದ್ದಾರೆ. ಈ ಸಬ್ಸ್ಟೆನ್ಸಿವ್ ಮೋಷನ್ ಆಲ್ರೆಡಿ ಸಬ್ಮಿಟ್ ಆಗಿದೆ ಅಪ್ಲಿಕೇಶನ್, ಪ್ರಿವಿಲೇಜ್ ಮೋಷನ್ಗೆ ಸಿದ್ಧತೆ ನಡೆಸ್ಕೊಳ್ತಿದ್ದಾರೆ. ಯೋಚನೆ ಮಾಡಿ, ಈ ಸರ್ಕಾರ ಈ ದೇಶವನ್ನ ಏನು ಮಾಡೋಕ್ ಹೊರಟಿದೆ? ಗುಲಾಮರ ದೇಶ ಆಗ್ಬೇಕಾ ಇದು? ಆಡಳಿತ ಮಾಡುವಂತಹ ಪಕ್ಷ ಏನೇ ಮಾಡಿದ್ರು ಸಹ ಬಾಯಿ ಮುಚ್ಕೊಂಡಿರ್ಬೇಕು ಪ್ರತಿಯೊಬ್ಬರು, ಯಾರು ಅದನ್ನು ಪ್ರಶ್ನೆ ಮಾಡಬಾರ್ದು, ಜನರಿಗೆ ಏನು ಗೊತ್ತಾಗಬಾರದು. ಮತ್ತು ಈ ಎಲ್ಲದರ ನಡುವೆ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ
ಈ ಸರ್ಕಾರವನ್ನ ರಕ್ಷಣೆ ಮಾಡುವಂತಹ ನೀಚಾತಿ ನೀಚ ಕೃತ್ಯ ಕೆಲಸವನ್ನ ಮಾಡ್ಕೊಂಡೇ ಹೋಗುತ್ತೆ. ಯಾಕಂದ್ರೆ ಅವ್ರಿಗೆ ಏಂಜಲ್ ಸಿಗುತ್ತೆ. ಜನರಿಗೆ ಆದಷ್ಟು ಸತ್ಯ ತಿಳಿಯದ ಹಾಗೆ, ಪತ್ರಿಕೋದ್ಯಮ ಇರೋದು ಸತ್ಯವನ್ನ ಜನರಿಗೆ ತಿಳಿಸುವ ಹಾಗೆ ಕೆಲಸ ಮಾಡೋದಕ್ಕೆ. ಭಾರತದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಜನರಿಗೆ ಸತ್ಯವನ್ನ ತಿಳಿಯದ ಹಾಗೆ ಹೇಗೆ ನೋಡ್ಕೋಬೇಕು, ಏನು ಮಾಡಬೇಕು, ಅದರಲ್ಲಿ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳು ಫುಲ್ ಬಿಸಿ. ಆದರೂ ರಾಹುಲ್ ಗಾಂಧಿಯ ಮಾತುಗಳು, ಲೀಡರ್ ಆಫ್ ಅಪೋಸಿಷನ್ ಮಾತುಗಳು, ವಿಪಕ್ಷಗಳ ಮಾತುಗಳು, ಎಲ್ಲ ಪಕ್ಷಗಳು ಸಹ ಅವರ ದಾಳಿ, ಅವರ ಸಿದ್ಧಾಂತದ ಹೋರಾಟ ಎಲ್ಲವೂ ಸಹ ಜನರನ್ನ ತಲುಪ್ತಾ ಇದ್ದಾವೆ. ನೋಡೋಣ ಇವರು ಇನ್ನೂ ಎಷ್ಟು ನೀಚತನಕ್ಕೆ ಹೋಗ್ತಾರೆ. ಶಾಡೋ ಪ್ರೈಮ್ ಮಿನಿಸ್ಟರ್ ಅನ್ನಿಸ್ಕೊಳ್ಬೇಕಾದಂತಹ ಲೀಡರ್ ಆಫ್ ಅಪೋಸಿಷನ್ಗೆ ಇನ್ನೆಷ್ಟು ಟಾರ್ಚರ್ ಕೊಡ್ತಾರೆ, ಇನ್ನು ಯಾವೆಲ್ಲ ಕುತಂತ್ರಗಳನ್ನ ನೀಚಾತಿ ನೀಚ ಮಟ್ಟಕ್ಕೆ ಹೋಗಿ ಅವರು ಬಾಯಿ ಮುಚ್ಚಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ. ವೇಟ್ ಅಂಡ್ ವಾಚ್. ಇದು ಹಿಸ್ಟೋರಿಕ್ ಸಿಚುವೇಶನ್, ಐತಿಹಾಸಿಕ ಸನ್ನಿವೇಶ. ಇದು ಈ ದೇಶಕ್ಕೆ ಐತಿಹಾಸಿಕ ಸನ್ನಿವೇಶ. ನೋಡೋಣ ಏನಾಗುತ್ತೆ ಅಂತ. ಕಂಪ್ಲೀಟ್ ಡೆವಲಪ್ಮೆಂಟ್ಸ್ ಅನ್ನ ನಿಮ್ಮ ಮುಂದೆ ಪ್ರತಿದಿನ ಇಡುವಂತಹ ಪ್ರಯತ್ನ ಮಾಡ್ತೀನಿ, ಎಲ್ಲಿಯವರೆಗೆ ಈ ತಂತ್ರ ಕುತಂತ್ರ ನೀಚಾತಿ ನೀಚ ಕೃತ್ಯಗಳು ನಡೀತಾ ಇರ್ತಾವೋ ಅಲ್ಲಿಯವರೆಗೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.